ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೆಪಿಎಸ್ಸಿ ಸಂದೇಶ. ಇವತ್ತು ನಾವು 25 ಸುಪ್ರೀಂ ಕೋರ್ಟ್ ಪ್ರಕರಣಗಳನ್ನ ನೋಡಬೇಕು ಅಂತ. ಇದು ಕೆಎಸ್ 2024ಕ್ಕೆ ನಾವು ಮಾಡ್ತಾ ಇರುವಂತಹ 40 ದಿನಗಳ ರ್ಯಾಪಿಡ್ ರಿವಿಷನ್ ಸೀರೀಸ್ ಡೇ 26. ಇವತ್ತು ಈ ಕ್ಲಾಸಿನಲ್ಲಿ ಬಹು ಮುಖ್ಯವಾದಂತಹ ಕೇಸ್ಗಳಾದಂತಹ ಮೇನಕಾ ಗಾಂಧಿ ಕೇಸ್ ಆಗಿರ್ಬೋದು, ಐಆರ್ ಕೊಹೆಲೋ ಕೇಸ್ ಆಗಿರ್ಬೋದು, ವಿಶಾಖಾ ಗೈಡ್ಲೈನ್ಸ್ ಆಗಿರ್ಬೋದು, ಈ ಎಲ್ಲಾ ಕೇಸ್ಗಳನ್ನ ನೋಡಬೇಕು ಅಂತ. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ಡೇ 25 ನಾವು 20 ಸುಪ್ರೀಂ ಕೋರ್ಟ್ ಕೇಸಸ್ ಗಳನ್ನ ನೋಡಿದ್ವಿ. ಅದಕ್ಕೆ ತುಂಬಾನೇ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬಂದಿರೋದ್ರಿಂದ ಈ ಕ್ಲಾಸ್ ಅನ್ನ ಮಾಡ್ತಾ ಇರುವಂತದ್ದು. ಸೊ ಬೇಸ್ಡ್ ಆನ್ ಪ್ರೀವಿಯಸ್ ಕ್ಲಾಸ್ ಈ ಪ್ರಶ್ನೆಯನ್ನ ಕೆಪಿಎಸ್ಸಿಯ ಪ್ರಶ್ನೆ ಇದು. ಇತ್ತೀಚೆಗೆ ಕೇಶವಾನಂದ ಭಾರತಿಯವರು ನಿಧನರಾದರು. ಇವರು ಸುಪ್ರೀಂ ಕೋರ್ಟ್ ನ ಈ ಕೆಳಗಿನ ಯಾವ ನಿರ್ಧಾರಗಳಿಗೆ ಅರ್ಜಿದಾರರಾಗಿದ್ದರು? ಮೂಲಭೂತ ಹಕ್ಕುಗಳು ಸ್ವತಂತ್ರವಾಗಿವೆ, ದಟ್ ಈಸ್ ಫಂಡಮೆಂಟಲ್ ರೈಟ್ಸ್ ಆರ್ ಅಬ್ಸಲ್ಯೂಟ್ ಅಂತ ಇರೋದು, ಅಥವಾ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಆರ್ ಕೆನಾಟ್ ಬಿ ಅಮೆಂಡಬಲ್ ಅಂತ ಹೇಳ್ತಾ ಇರೋದು, ದಟ್ ಈಸ್ ಸಂವಿಧಾನದ ಮೂಲ ಸಂರಚನೆ ಏನಿದೆ, ದಟ್ ಈಸ್ ಬೇಸಿಕ್ ಸ್ಟ್ರಕ್ಚರ್ ಅನ್ನ ತಿದ್ದುಪಡಿ ಮಾಡೋದಕ್ಕಾಗೋದಿಲ್ಲ. ಮಾಹಿತಿ ಹಕ್ಕುಗಳು, ರೈಟ್ ಟು ಇನ್ಫಾರ್ಮೇಶನ್, ಮತ್ತು ಪಾರ್ಲಿಮೆಂಟ್ ಈಸ್ ಸುಪ್ರೀಂ ಅಂತ ಹೇಳ್ತಾ ಇರುವಂತದ್ದು. ಇದರ ರೈಟ್ ಆನ್ಸರ್ ಅನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಅಲ್ಲದೆ ಕೇಶವಾನಂದ ಭಾರತಿ ಅವರ ಈ ಜಜ್ಮೆಂಟಿನ ಈ ಟೈಮು 50 ಇಯರ್ಸ್ ಆಗಿದೆ. ಸೊ ಪ್ರಶ್ನೆ ಬರುವ ಚಾನ್ಸಸ್ ಕೂಡ ಇದೆ. 2023 ಅಲ್ಲಿ 50 ಇಯರ್ಸ್ ಆಗಿರುವಂತದ್ದು. ರೈಟ್. ಸೊ ತಡ ಮಾಡದೆ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಸೊ ನಾವು ನಮ್ಮ ಹಿಂದಿನ ವಿಡಿಯೋ ಅಲ್ಲಿ ಕೆಲವಷ್ಟು ಕೇಸಸ್ ಅನ್ನ ನೋಡಿದ್ವಿ. ಈಗ ವಿಶಾಖಾ ಗೈಡ್ಲೈನ್ಸ್ ಆಗಿರ್ಬೋದು, MC ಮೆಹ್ತಾ ಆಗಿರ್ಬೋದು, ಡೇನಿಯಲ್ ಲತೀಫಿ, ಸರಳಾ ಮುದ್ಗಲ್, ಜಾನ್ ವಲ್ಲಮತ್ತಾನ್ ಮತ್ತು ಇನ್ನಷ್ಟು ಕೆಲವು ಇಂಪಾರ್ಟೆಂಟ್ ಕೇಸಸ್ ಗಳನ್ನ ನೋಡುವಂತಹ ಕ್ಲಾಸ್ ಇದು. ರೈಟ್. ಮೊದಲನೆಯದಾಗಿ ವಿಶಾಖಾ ಮತ್ತು ಇತರರು ವಿರುದ್ಧ ರಾಜಸ್ಥಾನ ರಾಜ್ಯ, ದಟ್ ಈಸ್ ವಿಶಾಖಾ ಅಂಡ್ ಅದರ್ಸ್ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ 1997 ಕೇಸು. ಈ ಪ್ರಕರಣವು ಕೆಲಸದ ಸ್ಥಳದಲ್ಲಿ ಲೈಂಗಿಕ ಕಿರುಕುಳದ ಮೇಲೆ ಕೇಂದ್ರೀಕರಿಸುತ್ತದೆ. ಸೊ ಕೇಸನ್ನ ಮ್ಯಾಪ್ ಮಾಡಬೇಕು ಅಂದ್ರೆ ಸೆಕ್ಸುವಲ್ ಹರಾಸ್ಮೆಂಟ್ ವರ್ಕ್ ಪ್ಲೇಸಸ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ಮ್ಯಾಪ್ ಮಾಡಬೇಕು. ಇದರ ಮುಖ್ಯವಾದಂತಹ ಪಾರ್ಟ್ ಏನು ಅಂದ್ರೆ ವಿಶಾಖಾ ಮಾರ್ಗಸೂಚಿಗಳು, ದಟ್ ಈಸ್ ವಿಶಾಖಾ ಗೈಡ್ಲೈನ್ಸ್ ಅಂತ ಸುಪ್ರೀಂ ಕೋರ್ಟ್ ಕೊಡುತ್ತೆ. ಯಾಕೆ ಅಂತ ಕೇಳಿದರೆ, ಯಾವಾಗವರೆಗೂ ಲೆಜಿಸ್ಲೇಚರ್ ಒಂದು ಅದರದ್ದೇ ಆದಂತಹ ಒಂದು ಓನ್ ಕಾಯ್ದೆಯನ್ನ ಮಾಡುತ್ತೋ ಆವರೆಗೂ ಈ ಗೈಡ್ಲೈನ್ಸೇ ಕಾಯ್ದೆಯಾಗಿ ಮುಂದುವರಿಯುತ್ತದೆ ಅಂತ ಹೇಳುವಂತದ್ದು. ಸೊ 97 ನಿಂದ 2013 ಅಲ್ಲಿ ಲೆಜಿಸ್ಲೇಚರ್ ಒಂದು ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲೆ ಲೈಂಗಿಕ ಕಿರುಕುಳದ ಕಾಯ್ದೆಯನ್ನು ಮಾಡಿರುವುದು. ಸೊ ಈ ಟೈಮಿನಲ್ಲಿ ಈ ವಿಶಾಖಾ ಗೈಡ್ಲೈನ್ಸ್ ಅಂಗೀಕರಿಸಲ್ಪಟ್ಟಿತ್ತು. ದೆನ್ ಬರ್ತಾ ಇರುವುದು MC ಮೆಹ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಕೇಸು. ಸೊ ಈ MC ಮೆಹ್ತಾ ಅವರು ಎನ್ವಿರಾನ್ಮೆಂಟಲಿಸ್ಟ್. ಸೊ ಅವರು ಬಹಳಷ್ಟು ಎನ್ವೈರನ್ಮೆಂಟಲ್ ಕೇಸಸ್ ಅನ್ನ ಅವರು ಹೋರಾಡಿ ಗೆದ್ದಿರುವುದು ಉಂಟು. ಎಕ್ಸಾಮ್ ಅಲ್ಲಿ ಯಾವುದೇ ಎನ್ವೈರನ್ಮೆಂಟಲ್ ಕೇಸಸ್ ಸಾಮಾನ್ಯವಾಗಿ MC ಮೆಹ್ತಾ ಅವರದ್ದಾಗಿರುತ್ತೆ. ವಾಹನ ಮಾಲಿನ್ಯದಿಂದ ಗಾಳಿ ಕಲುಷಿತವಾಗುವಂತೆ ವಾಗದಂತೆ ನೋಡಿಕೊಳ್ಳುವುದು ಸರ್ಕಾರದ ಕರ್ತವ್ಯ. ದಟ್ ಈಸ್ ಇಟ್ ಈಸ್ ದ ಡ್ಯೂಟಿ ಆಫ್ ದ ಗವರ್ನಮೆಂಟ್ ಟು ಸಿ ದಟ್ ಏರ್ ಇಸ್ ನಾಟ್ ಕಂಟಾಮಿನೇಟೆಡ್ ಬೈ ದ ವೆಹಿಕ್ಯುಲರ್ ಪೊಲ್ಯೂಷನ್ ಅಂತ ಹೇಳ್ತಾ ಇರೋದು. ಯಾಕೆ ಅಂತ ಕೇಳಿದರೆ ಆರ್ಟಿಕಲ್ 21 ದಟ್ ಈಸ್ ರೈಟ್ ಟು ಲೈಫ್ ಅಲ್ಲಿ ರೈಟ್ ಟು ಕ್ಲೀನ್ ಏರ್ ಕೂಡ ಇದೆ ಅಂತ ಹೇಳುವಂತಹ ಒಂದು ಜಡ್ಜ್ಮೆಂಟು MC ಮೆಹ್ತಾ. ಅದಲ್ಲದೆ MC ಮೆಹ್ತಾ 2018 ಅಲ್ಲಿ BS4 ವಾಹನಗಳನ್ನು 2020 ನಂತರ ಮಾರಾಟ ಮಾಡಬಾರದು ಅಂತ ಇರುವಂತಹ ಕೇಸು ಕೂಡ MC ಮೆಹ್ತಾ ಅವರದ್ದೇ, ಅಂದ್ರೆ ಬೇರೆ ಇಯರಿನಲ್ಲಿ ಇರುವಂತಹ ಕೇಸು. ನೋ BS4 ವೆಹಿಕಲ್ಸ್ ನಿಮ್ಗೆಲ್ಲ ಗೊತ್ತೇ ಇದೆ. ಇದಾದ ಮೇಲೆ BS6 ಡೈರೆಕ್ಟ್ ಆಗಿ ಬಂದಿರುವಂತದ್ದು. ಓಕೆ. ದೆನ್ MC ಮೆಹ್ತಾ ವರ್ಸಸ್ ಸ್ಟೇಟ್ ಆಫ್ ತಮಿಳುನಾಡು ಅಂತ ಒಂದು ಕೇಸ್ ಇದೆ. ಇದರಲ್ಲಿ ಕಂಟೆಕ್ಸ್ಟ್ ಆಫ್ ಶಿವಕಾಶಿ ಕ್ರ್ಯಾಕರ್ ಫ್ಯಾಕ್ಟರಿ, ಅದರಲ್ಲಿ ಯಾರಾದ್ರೂ ಒಂದು ಕ್ರ್ಯಾಕರ್ ಫ್ಯಾಕ್ಟರಿಯಲ್ಲಿ ಚೈಲ್ಡ್ ಲೇಬರ್ ಇದ್ದಲ್ಲಿ ಆ ಚೈಲ್ಡ್ ಲೇಬರ್ ಅನ್ನ ಸಿಕ್ಕು ಹಾಕಿಕೊಂಡ ಚೈಲ್ಡ್ ಲೇಬರ್ಸ್ ಎಷ್ಟು ಜನ ಸಿಕ್ಕಾಕೊಂಡಿರ್ತಾರೋ ಚೈಲ್ಡ್ ಲೇಬರ್ಸ್, ಪ್ರತಿ ಚೈಲ್ಡ್ ಲೇಬರ್ಗೆ ಸಿಕ್ಕಾಕೊಂಡಿರೋರಿಗೆ 20,000 ರೂಪಾಯಿಗಳಷ್ಟು ಚೈಲ್ಡ್ ಲೇಬರ್ ರಿಹ್ಯಾಬಿಲಿಟೇಷನ್ ವೆಲ್ಫೇರ್ ಫಂಡ್ಗೆ ಕೊಡಬೇಕು ಅಂತ. ಸೊ ಅದು ಪುನರ್ವಸತಿ ಕಲ್ಯಾಣ ನಿಧಿಯನ್ನು ಸ್ಥಾಪಿಸಿ ಅದಕ್ಕೆ ದುಡ್ಡು ಕೊಡಬೇಕು ಅಂತ. ಇದು ಕೂಡ MC ಮೆಹ್ತಾ ಅವರ ಕೇಸೆ. ನಾನು ಆಗ್ಲೇ ಹೇಳ್ದಂಗೆ ಈ ತರ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಎನ್ವೈರನ್ಮೆಂಟಲ್ ಕೇಸಸ್ MC ಮೆಹ್ತಾ ಅವರಿಗೆ ಮಾಡಬಹುದು. Then John Vallamathan and others others versus the Union of India ಅಂತ ಕೇಸು. ಇದರಲ್ಲಿ ದಟ್ ಈಸ್ ಏಕರೂಪ ನಾಗರಿಕ ಸಂಹಿತೆ ಆರ್ಟಿಕಲ್ 44 ಏನಿದೆ ಅದನ್ನ ಸುಪ್ರೀಂ ಕೋರ್ಟ್ ನ್ಯಾಷನಲ್ ಇಂಟಿಗ್ರೇಷನ್ ಮತ್ತು ಕಾಂಟ್ರಡಿಕ್ಷನ್ಸ್ ಅನ್ನ ತೆಗೆಯೋದಕ್ಕೆ
ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿರುವಂತದ್ದು. ಸೊ ಜಾನ್ ವಲ್ಲಮಥಾನ್ ಕೇಸ್ ಬಂದ್ರೆ ಆರ್ಟಿಕಲ್ 44 ಅಥವಾ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ನೀವು ಅದಕ್ಕೆ ಟಿಕ್ ಮಾಡಬಹುದು. ದೆನ್ ಬರ್ತಾ ಇರುವಂತದ್ದು ಕೆಲವಷ್ಟು ರೀಸೆಂಟ್ ಆದಂತಹ ಕೇಸು. ರೀಸೆಂಟ್ಲಿ ಗೋವರ್ಧನ್ ತಿರುಮಲ್ಪಾದ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಒಂದು ಕೇಸ್ ಇದೆ. ಅದರಲ್ಲಿ ರಾಷ್ಟ್ರೀಯ ಉದ್ಯಾನವನಗಳ ಗಡಿಯಿಂದ 1 ಕಿಲೋಮೀಟರ್ ಒಳಗೆ ಯಾವುದೇ ಗಣಿಗಾರಿಕೆಯ ಚಟುವಟಿಕೆಗಳು ಮಾಡುವಂತೆ ಇಲ್ಲ ಅಂತ ಹೇಳುವಂತದ್ದು. ಸೊ 1 ಕಿಲೋಮೀಟರ್ ಕ್ಯಾನ್ ಬಿ ಅಪ್ ಟು 10 ಕಿಲೋಮೀಟರ್ಸ್, ದಟ್ ಈಸ್ ಎಕೋ ಸೆನ್ಸಿಟಿವ್ ಝೋನು. ಬಟ್ 1 ಕಿಲೋಮೀಟರ್ ಒಳಗಡೆ ಯಾವುದೇ ಒಂದು ಮೈನಿಂಗ್ ಆಕ್ಟಿವಿಟೀಸ್ ಮಾಡಬಾರ್ದು ಅಂತ. ಎಕೋ ಸೆನ್ಸಿಟಿವ್ ಝೋನ್ಸ್ ಅಂದ್ರೆ ಏನು, ಅದರ ಒಂದು ವಿಶಾಲತೆ ಏನಿದೆ ಅಂತೆಲ್ಲ ಇದರಲ್ಲಿ ನೋಡಬಹುದು. ಬೇಸಿಕಲಿ ಇದು ನ್ಯಾಷನಲ್ ಪಾರ್ಕ್ಸಿನ ಸುತ್ತ ಒಂದು ಬೌಂಡ್ರಿ ಹಾಕುವಂತದ್ದು ಎಕೋ ಸೆನ್ಸಿಟಿವ್ ಝೋನ್ಸ್. ದೆನ್ ಇಂಪಾರ್ಟೆಂಟ್ ಆದಂತಹ ರೀಸೆಂಟ್ ಕೇಸ್ ಯಾವುದು ಅಂದ್ರೆ ದೆಹಲಿಯ NCT, ದಟ್ ಈಸ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಂತ ಏನ್ ಹೇಳ್ತೀವಿ, ವರ್ಸಸ್ ದ ಯೂನಿಯನ್ ಆಫ್ ಇಂಡಿಯಾ. ಇದರಲ್ಲಿ ಬಹು ಮುಖ್ಯವಾಗಿ ಹೇಳಿರುವಂತದ್ದು ಡೆಲ್ಲಿ ಗವರ್ನಮೆಂಟ್ಗೆ ಲಾ ಮಾಡುವ ಪವರ್ಸ್ ಇದೆ, ಆದರೆ 3 ವಿಷಯಗಳನ್ನ ಹೊರತುಪಡಿಸಿ, ಯಾವುದು ಅಂದ್ರೆ ಲ್ಯಾಂಡ್, ಪೊಲೀಸು ಮತ್ತು ಪಬ್ಲಿಕ್ ಆರ್ಡರ್, ಈ 3 ವಿಷಯಗಳನ್ನ ಹೊರತುಪಡಿಸಿ ಇನ್ನೆಲ್ಲ ವಿಷಯಗಳ ಬಗ್ಗೆ ಡೆಲ್ಲಿಯು ಅದರ ಕಾಯ್ದೆಗಳನ್ನ ಮಾಡಿಕೊಳ್ಳಬಹುದು. ಸೊ ಟೋಟಲ್ ಏರಿಯಾ NCR ಅಥವಾ NCT ಅಂತ ಏನ್ ಹೇಳ್ತೀವಿ, ಅದು ಆಸ್ ಆಫ್ ನೌ ಎಷ್ಟಿದೆ ಅಂತ ನೀವು ಇಲ್ಲಿ ನೋಡಬಹುದು. ಇದು ಹರಿಯಾಣ, ಇದು ಉತ್ತರ ಪ್ರದೇಶ ಮತ್ತು ಇದು ರಾಜಸ್ಥಾನ. ದೆನ್ ನ್ಯಾಷನಲ್ ಕ್ಯಾಪಿಟಲ್ಸ್ ಆಫ್ ಎನಿ ಕಂಟ್ರಿ, ವಾಷಿಂಗ್ಟನ್ DC ಆಗಿರಬಹುದು, ಯಾವುದೇ ಒಂದು ರಾಷ್ಟ್ರದ ನ್ಯಾಷನಲ್ ಕ್ಯಾಪಿಟಲ್ಸ್, ಅದರ ಸೆಂಟ್ರಲ್ ಗವರ್ನಮೆಂಟ್ ಗೆ ಕೆಲವಷ್ಟು ಪವರ್ಸ್ ಇದ್ದೇ ಇರುತ್ತೆ. ಇಂಡಿಯಾ ಇಸ್ ನಾಟ್ ಜಸ್ಟ್ ಅನ್ ಎಕ್ಸೆಪ್ಷನ್. ಅವರ ಎಲ್ಲ ರಾಷ್ಟ್ರಗಳಲ್ಲಿಯೂ ಇದೇ ರೀತಿ ಆಗುತ್ತೆ. ಯಾಕಂದ್ರೆ ಕೇಂದ್ರ ಸರ್ಕಾರ ಇರೋದಕ್ಕೆ ಒಂದು ಸ್ಥಳ ಅಂತ ಇರುತ್ತೆ, ಅದರಲ್ಲಿ ಅವರಿಗೆ ಅನುಕೂಲವಾಗುವಂತಹ ಒಂದು ಕಾಯ್ದೆಗಳನ್ನ ಅವರು ಮಾಡ್ಕೊಂಡಿರ್ತಾರೆ. ಓಕೆ, ನೆಕ್ಸ್ಟ್ ಬರ್ತಾ ಇರುವಂತದ್ದು ADM ಜಬಲ್ಪುರ್ ವರ್ಸಸ್ ಶಿವಕಾಂತ್ ಶುಕ್ಲಾ ಅಂತ ಕೇಸು. ಇದು ಹೇಬಿಯಸ್ ಕಾರ್ಪಸ್ ಕೇಸ್ ಅಂತಾನೂ ಕರೆಯುವಂತದ್ದು. ನ್ಯಾಷನಲ್ ಎಮರ್ಜೆನ್ಸಿ 1976 ನ ಎಲ್ಲ ಕೇಸಸ್ ನ ಕಲ್ಮಿನೇಷನ್ ಆಗಿರುವಂತಹ ಕೇಸು, ಬಹಳ ರೋಚಕವಾದಂತಹ ಕೇಸು. ಇದರಲ್ಲಿ ಒಬ್ಬ ಪರ್ಸನ್ನಿನ ಆರ್ಟಿಕಲ್ ಹೇಬಿಯಸ್ ಕಾರ್ಪಸ್, ದಟ್ ಈಸ್ ಆರ್ಟಿಕಲ್ 32 ಅಂತ ಏನ್ ಹೇಳ್ತೀವಿ, ಪ್ಲಸ್ ಆರ್ಟಿಕಲ್ 21 ಅವರ ರೈಟ್ ಟು ಲೈಫ್ ಅನ್ನ ಇಂಟ್ರೆಸ್ಟ್ ಆಫ್ ದ ಸ್ಟೇಟಿನ, ರಾಜ್ಯದ ಹಿತಾಸಕ್ತಿಯ ಒಂದು ದೃಷ್ಟಿಕೋನದಿಂದ ಸಸ್ಪೆಂಡ್ ಮಾಡಬಹುದು ಅಂತ ಜಡ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು. ಇಟ್ ಈಸ್ ಅ ಲ್ಯಾಂಡ್ ಮಾರ್ಕ್ ಕೇಸ್. ಇದರಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಪರ್ಸನ್ಸ್ HR ಖನ್ನಾ ಅಂತ, ಅವರು ಈ ಜಡ್ಜ್ಮೆಂಟಿನ ವಿರೋಧವಾಗಿ ದಟ್ ನೋ, ಹೇಬಿಯಸ್ ಕಾರ್ಪಸ್ ಅನ್ನ ನಾವು ಸಸ್ಪೆಂಡ್ ಮಾಡೋದಕ್ಕಾಗೋದಿಲ್ಲ ಇನ್ ದ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್, ಅಂದ್ರೆ ಸ್ಟೇಟಿನ ಒಂದು ಇಂಟ್ರೆಸ್ಟ್ ಅಲ್ಲಿ ಸಸ್ಪೆಂಡ್ ಮಾಡೋದಕ್ಕಾಗೋದಿಲ್ಲ ಅಂತ ಹನ್ಸ್ರಾಜ್ ಖನ್ನಾ ಅವರು 4:1 ಡಿಸೆಂಟಿಂಗ್ ಜಡ್ಜ್ಮೆಂಟ್ ಅನ್ನ ಕೊಟ್ಟಿದ್ದಂತವರು. ಈ ಸ್ಯಾಕ್ರಿಫೈಸ್ಡ್ ಹಿಸ್ ಚೀಫ್ ಜಸ್ಟಿಸ್ ಪೋಸ್ಟ್ ಫಾರ್ ದಿಸ್ ಜಡ್ಜ್ಮೆಂಟ್. ಸೊ ಈ ತರದ ರೋಚಕ ಕೇಸ್ಗಳನ್ನ ನೀವು ನೋಡ್ತಾ ಇದ್ರೆ ಇನ್ನಷ್ಟು ಉತ್ಸಾಹ ಬರ್ತಾ ಹೋಗುತ್ತೆ ಎಕ್ಸಾಮ್ ಅನ್ನ ಓದೋದಕ್ಕೆ. ದೆನ್ ಸರಳಾ ಮುದ್ಗಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ನೀವು ಇದರ ಕ್ವೆಶ್ಚನ್ ಪೇಪರ್ ಅಲ್ಲಿ ನೀವು ನೋಡಿರ್ಬೋದು. ಇದು ಬೇಸಿಕಲಿ 1995 ತೀರ್ಪು. ಇಸ್ಲಾಂಗೆ ಮತಾಂತರಗೊಳ್ಳುವ ಮೂಲಕ 2ನೇ ಮದುವೆಯನ್ನು ಆಚರಿಸುವ ಅಭ್ಯಾಸದ ವಿರುದ್ಧ ತತ್ವಗಳನ್ನು ಹಾಕಿತು ಮತ್ತು ಮೊದಲ ಮದುವೆಯನ್ನು ವಿಸರ್ಜಿಸಲಾಗಲಿಲ್ಲ. ದಟ್ ಈಸ್ ಇಟ್ ಕ್ಯಾನ್ ಫಸ್ಟ್ ಮ್ಯಾರೇಜ್ ಅನ್ನ ಡಿಸಾಲ್ವ್ ಮಾಡೋದಕ್ಕಾಗೋದಿಲ್ಲ ಅಂತ ಸರಳಾ ಮುದ್ಗಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಿನಲ್ಲಿ ಹೇಳಿರುವಂತದ್ದು. ದೆನ್ ಬರ್ತಾ ಇರುವಂತದ್ದು ಡೇನಿಯಲ್ ಲತೀಫಿ ಕೇಸು. ಇದನ್ನು ನೀವು ಆಪ್ಷನ್ಸ್ ಅಲ್ಲಿ ನೋಡಿದ್ದೀರಾ, ಕ್ವೆಶ್ಚನ್ ಪೇಪರ್ ಅಲ್ಲಿ ಬಂದಿರುವಂತಹ ಕೇಸು. ಇದು ಮುಸ್ಲಿಂ ವುಮೆನ್ ಇನ್ ಫೇರ್ ಅಂಡ್ ರೀಸನಬಲ್ ಪ್ರೊಟೆಕ್ಷನ್ ಆನ್ ಡಿವೋರ್ಸ್ ರೈಟ್ಸ್ ಆಕ್ಟ್. ಸೊ ಡಿವೋರ್ಸ್ ರೈಟ್ಸ್ ಆಕ್ಟ್ ಬೇರೆ ಎಲ್ಲರಿಗೂ ಏನು ಅವೈಲೇಬಲ್ ಇದೆಯೋ ಅದೇ ಫೇರ್ ಅಂಡ್ ರೀಸನಬಲ್ ಪ್ರೊಟೆಕ್ಷನ್ ಮುಸ್ಲಿಂ ವುಮೆನ್ಗೂ ಎಕ್ಸ್ಟೆಂಡ್ ಮಾಡಿದಂತಹ ಕೇಸು ಡೇನಿಯಲ್ ಲತೀಫಿ ಕೇಸ್. ಓಕೆ, ಸೊ ಇದೆಲ್ಲ ಕೇಸ್ಗಳು ರಿಲೇಟೆಡ್ ಟು ಪ್ರೊಟೆಕ್ಷನ್ ಆಫ್ ರೈಟ್ಸ್ ಅಂಡ್ ಫೇರ್ ಟ್ರೀಟ್ಮೆಂಟ್ ಆಫ್ ಆಲ್ ಇನ್ ದ ಸೊಸೈಟಿ ಅಂತ ಹೇಳ್ತಾ ಇರುವಂತದ್ದು. ದೆನ್ ಕಿಹೋತೋ ಹಲ್ಲೋಹಾನ್ 1993 ಕೇಸು. ಸೊ ಇದು ಬೇಸಿಕಲಿ ಆಂಟಿ ಡಿಫೆಕ್ಷನ್ ಲಾ ಏನಿದೆ, ದಟ್ ಈಸ್ 10th ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಯಾರು ಡಿಫೆಕ್ಟ್ ಮಾಡಿದ್ದಾರೆ ಅಂತ ಡಿಸೈಡ್ ಮಾಡುವ ಪವರು ಯಾರಿರುತ್ತೆ, ಸ್ಪೀಕರ್ ಇರುತ್ತೆ. ಓಕೆ, ಬಟ್ ಸ್ಪೀಕರ್ ಗೆ ಒಂದು ಜುಡಿಷಿಯಲ್ ಮೈಂಡ್, ಇದು ಡಿಫೆಕ್ಷನ್ ಅಲ್ವಾ, ಯಾಕಂದ್ರೆ 10th ಶೆಡ್ಯೂಲ್ ಅಲ್ಲಿ ಬಹಳಷ್ಟು ಕ್ಲಾಸಸ್ ಇದೆ ಯಾವ್ದನ್ನ ಡಿಫೆಕ್ಷನ್ ಅಂತ ಕನ್ಸಿಡರ್ ಮಾಡಬೇಕು, ಕನ್ಸಿಡರ್ ಮಾಡಬಾರ್ದು ಅಂತ. ಅವರು ತಗೊಂಡಿರುವ ಜಡ್ಜ್ಮೆಂಟ್ ಏನಿದೆ, ಅವರು ತಗೊಂಡಿರುವ ಡಿಸಿಷನ್ ಏನಿದೆ, ಅದನ್ನ ನ್ಯಾಯಾಂಗ ಪರಿಶೀಲನೆಗೆ ಅವಕಾಶವು ಲಭ್ಯವಿದೆ ಅಂತ ಕೊಟ್ಟಂತಹ ಜಡ್ಜ್ಮೆಂಟ್ ಕಿಹೋತೋ ಹಲ್ಲೋಹಾನ್. ಸೊ ಕಿಹೋತೋ ಹಲ್ಲೋಹಾನ್ ಜುಡಿಷಿಯಲ್ ರಿವ್ಯೂ ಫಾರ್ ಆಂಟಿ ಡಿಫೆಕ್ಷನ್ ಲಾ ಅಂತ
ನೋಡ್ಕೋಬೇಕು. ದೆನ್ ಬರ್ತಾ ಇರುವಂತದ್ದು ಐಆರ್ ಕೊಹೆಲೋ ವರ್ಸಸ್ ಸ್ಟೇಟ್ ಆಫ್ ತಮಿಳುನಾಡು ಅಂತ ಜಡ್ಜ್ಮೆಂಟ್. ಇದರಲ್ಲಿ 9th ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಏನಿದೆ, ದಟ್ ಈಸ್ ಲ್ಯಾಂಡ್ ರಿಫಾರ್ಮ್ಸ್ ಅಂತ ಮೊದಲಿಗೆ ಕೆಲವಷ್ಟು ಕಾಯ್ದೆಗಳನ್ನ 9th ಶೆಡ್ಯೂಲ್ ಅಲ್ಲಿ ಹಾಕ್ತಾ ಇದ್ರು. ಅದನ್ನ ಯಾರು ಟಚ್ ಮಾಡಬಾರ್ದು, ಜುಡಿಷಿಯಲ್ ರಿವ್ಯೂಗೆ ಅದು ಅವೈಲೇಬಲ್ ಇಲ್ಲ ಅಂತ ಇತ್ತು. ಅದರಲ್ಲಿ ತಮಿಳುನಾಡುವಿನ ರಿಸರ್ವೇಶನ್ ಕಾಯ್ದೆ ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿತ್ತು. ಬಟ್ ಐಆರ್ ಕೊಹೆಲೋ ವರ್ಸಸ್ ತಮಿಳುನಾಡು ರಾಜ್ಯ 2007ರಲ್ಲಿ, ದಟ್ ಈಸ್ ವೈ ತಮಿಳುನಾಡು ರಾಜ್ಯ ಬಂದಿರೋದು ಇಲ್ಲಿ, ಅದರಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ 9th ಶೆಡ್ಯೂಲಿನ ಏನು ಕಾನೂನುಗಳಿದೆ ಅದು ನ್ಯಾಯಾಲಯವು ಪರಿಶೀಲಿಸಬಹುದು ಮತ್ತು ಪ್ರಶ್ನಿಸಬಹುದು ಅಂತ ಹೇಳ್ತಾ ಇರುವಂತದ್ದು. ದಟ್ ನೋ ಲಾ ನೋ ಆಕ್ಟ್ ಈಸ್ ಅಬೌವ್ ಜುಡಿಷಿಯಲ್ ರಿವ್ಯೂ ಅಂತ ಮುಖ್ಯವಾದಂತಹ ಪಾರ್ಟ್. ಬಟ್ ಬಿಕಾಸ್ ಜುಡಿಷಿಯಲ್ ರಿವ್ಯೂ ಏನಿದೆ ಅದು ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ನಲ್ಲಿ ಇನ್ಕ್ಲೂಡ್ ಆಗಿರೋದ್ರಿಂದ, ಮತ್ತು ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಯಾವಾಗಿಂದ ಬರ್ತಾ ಇದೆ, 24ನೇ ಏಪ್ರಿಲ್ 1973, ದಟ್ ಈಸ್ ಕೇಶವಾನಂದ ಭಾರತಿ ಕೇಸು ಜಡ್ಜ್ಮೆಂಟ್ ಕೊಟ್ಟಂತಹ ದಿನ. ಆ ಹಿಂದಿನ ಕೇಸ್ಗಳು, ಆ ಹಿಂದಿನ ಟೈಮ್ ಅಲ್ಲಿ ಇಟ್ಟಂತಹ 9th ಶೆಡ್ಯೂಲ್ ಅಲ್ಲಿರುವ ಯಾವುದೇ ಕೇಸನ್ನ ರಿಓಪನ್ ಮಾಡೋದಿಲ್ಲ. ಬಟ್ ಅದಾದ್ಮೇಲೆ ಯಾವುದೇ 9th ಶೆಡ್ಯೂಲ್ ಅಲ್ಲಿ ಕೇಸು ಇಂಪ್ಲಿಮೆಂಟ್ ಆಗಿ ಅಥವಾ ಪ್ಲೇಸ್ ಆಗಿದ್ರೆ ಅದು ಜುಡಿಷಿಯಲ್ ರಿವ್ಯೂಗೆ ಅವೈಲೇಬಲ್ ಇರುತ್ತೆ ಅಂತ. ಸೊ ಐಆರ್ ಕೊಹೆಲೋ ಕೇಸು ಓನ್ಲಿ ಐಆರ್ ಕೊಹೆಲೋ 9th ಶೆಡ್ಯೂಲ್, ಜುಡಿಷಿಯಲ್ ರಿವ್ಯೂ ಫಾರ್ 9th ಶೆಡ್ಯೂಲ್, ಅಷ್ಟು ನೆನ್ಪಿಟ್ಕೊಂಡ್ರೆ ಸಾಕಾಗತ್ತೆ. ದೆನ್ ಇಂದಿರಾ ಸಾಹ್ನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಏನು 1992 ಕೇಸ್ ಇದೆ. ಈ ಕೇಸಿನಲ್ಲಿ ರಿಸರ್ವೇಶನ್ ಒಂದು ಅಪ್ಹೆಲ್ಡ್ ಮಾಡಿರುವಂತಹ ಕೇಸು, ದಟ್ ಈಸ್ 16 ಕ್ಲಾಸ್ 4 ಅಡಿಯಲ್ಲಿ ಉದ್ಯೋಗದಲ್ಲಿ ಮೀಸಲಾತಿಯ ಪರೀಕ್ಷೆಯನ್ನ ಮಾಡಿ ಇಟ್ ಹ್ಯಾಸ್ ಅಪ್ಹೆಲ್ಡ್ ದ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಫಾರ್ 27% OBC ಅಂತ. ಸೊ ಇಂದಿರಾ ಸಾಹ್ನಿ ಕೇಸು 27% OBC ಅನ್ನೋದು ಒಂದ್ ಪಾರ್ಟು. ಇನ್ನೊಂದು ಪಾರ್ಟು 50% ಅನ್ನ ಟೋಟಲ್ ಮೀಸಲಾತಿ 50% ಅನ್ನ ಎಕ್ಸೀಡ್ ಆಗಬಾರದು ಅಂತ ಹೇಳ್ತಾ ಇರುವಂತದ್ದು. ಅದು ಇನ್ನೊಂದು ನಿರ್ಬಂಧನೆ. ಪ್ಲಸ್ ಕ್ರೀಮಿ ಲೇಯರಿನ ಎಕ್ಸ್ಕ್ಲೂಷನ್. ರೀಸೆಂಟ್ ಆಗಿ ಕ್ರೀಮಿ ಲೇಯರ್ ಬಗ್ಗೆ ಬಹಳಷ್ಟು ನ್ಯೂಸ್ ಆಗಿದೆ UPSC ಒಂದು ಇದರಲ್ಲಿ. ಸೊ ಆ ಪಾರ್ಟ್ ಇಂದ ಇದು ಇಂದಿರಾ ಸಾಹ್ನಿ ಕೇಸು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇನ್ನಿತರೆ ಪಾರ್ಟ್ಸ್. ಸೊ ಇಂದಿರಾ ಸಾಹ್ನಿ ಕೇಸು ರಿಸರ್ವೇಶನ್ ಕಾನ್ಸ್ಟಿಟ್ಯೂಷನಲ್ ಅಪ್ಹೆಲ್ಡಿಟಿ 27% OBC, 50% ಮೀರಬಾರದು ಅನ್ನೋದು ಮುಖ್ಯ ಉದ್ದೇಶಗಳು. ದೆನ್ ಮೇನಕಾ ಗಾಂಧಿ ಕೇಸ್ ಅಥವಾ ಮೇನಕಾ ಗಾಂಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಇರುವ 1978 ಕೇಸು. ಇದರಲ್ಲಿ ಮುಖ್ಯವಾಗಿ ಡ್ಯೂ ಪ್ರಾಸೆಸ್ ಆಫ್ ಲಾ ಅಂತ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಇಷ್ಟಕ್ಕೆ ಮುಂಚೆ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತ. ಇದೆರಡರಲ್ಲಿ ಡಿಫರೆನ್ಸ್ ಏನು ಅಂತ ಕೇಳಿದರೆ, ಒಂದು ಲೆಜಿಸ್ಲೇಚರ್ ಏನಿದೆ ಅದು ಯಾವ ಲಾ ಅನ್ನ ಪಾಸ್ ಮಾಡಿದ್ದಾರೆ, ಆ ಲಾಯಿನ ಪ್ರಕಾರ ಒಂದು ಯಾವುದೇ ಒಂದು ಆಕ್ಷನ್ ಆಫ್ ದ ಎಕ್ಸಿಕ್ಯೂಟಿವ್ ಕರೆಕ್ಟ್ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡೋದು. ವೆದರ್ ಈ ಲಾ ಪಾಸ್ ಆಗಿರೋದು ಕರೆಕ್ಟ್ ಜಸ್ಟಿಸೇಬಲ್ ಲಾನಾ ಇಲ್ಲ ಅಂತ ಚೆಕ್ ಮಾಡೋದಲ್ಲ, ಅದು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಬಟ್ ಡ್ಯೂ ಪ್ರಾಸೆಸ್ ಆಫ್ ಲಾ ಅಲ್ಲಿ ಏನಾಗುತ್ತೆ ಅಂತ ಕೇಳಿದರೆ, ಈ ಲಾನೇ ಕ್ವೆಶ್ಚನ್ ಮಾಡೋದು, ವೆದರ್ ಇಟ್ ಹ್ಯಾಸ್ ಫಾಲೋಡ್ ದ ಡ್ಯೂ ಪ್ರಾಸೆಸ್ ಅಂಡ್ ಈ ಲಾ ಒಂದು ಜಸ್ಟಿಸ್ ಅನ್ನಿಸ್ತಾ ಇದೆಯಾ ಅನ್ನೋದನ್ನ ಚೆಕ್ ಮಾಡೋದಕ್ಕೆ ಮೇನಕಾ ಗಾಂಧಿ ಕೇಸು ಅದನ್ನ ಅಪ್ಹೆಲ್ಡ್ ಮಾಡಿದೆ. ದಟ್ ಇಟ್ ವಿಲ್ ಬಿ ಡ್ಯೂ ಪ್ರಾಸೆಸ್ ಅಂಡ್ ನಾಟ್ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತ. ಪ್ಲಸ್ ಫೇರ್, ಜಸ್ಟ್, ರೀಸನಬಲ್ ಪ್ರೊಸೀಜರ್ ಆಗಿರಬೇಕು, ಆರ್ಬಿಟ್ರರಿ ಆಗಿರಬಾರ್ದು. ಮತ್ತು ಆರ್ಬಿಟ್ರರಿ ಆರ್ಟಿಕಲ್ 21 ಅನ್ನ ಯಾರಿಂದನೂ ತೆಗೆದುಕೊಳ್ಳೋದಕ್ಕೆ ಆಗುವುದಿಲ್ಲ. ಆರ್ಟಿಕಲ್ 21 ಅನ್ನ ಎಕ್ಸ್ಪ್ಯಾಂಡ್ ಮಾಡಿದಂತಹ ಒನ್ ಆಫ್ ದ ಇಂಪಾರ್ಟೆಂಟ್ ಜಡ್ಜ್ಮೆಂಟ್ಸ್ ಮೇನಕಾ ಗಾಂಧಿ ವರ್ಸಸ್ ಹುಸೇನ್ ಅರ್ರಾ ಖಾತೂನ್ ಅಂತ ಇನ್ನೊಂದು ಕೇಸ್ ಇದೆ. ಅದರಲ್ಲಿ ಒಬ್ಬ ಪರ್ಸನ್ ಅನ್ನ ಅರೆಸ್ಟ್ ಮಾಡಿದ ಮೇಲೆ ಅವ್ರಿಗೆ ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅಂತ ಡೀಟೇಲ್ಸ್ ಕೊಡಬೇಕು, 24 hours ಒಳಗಡೆ ಅವರನ್ನ ಮ್ಯಾಜಿಸ್ಟ್ರೇಟಿಗೆ ಪ್ರೊಡ್ಯೂಸ್ ಮಾಡಬೇಕು. ಈ ಎಲ್ಲ ಮತ್ತು ಬಿಕಾಸ್ ಆಫ್ the person may not have economic support to fight their own case, ಸ್ಟೇಟ್ ಅವ್ರಿಗೆ ಒಂದು ಸಪೋರ್ಟ್ ಕೊಡಬೇಕು ಲೀಗಲ್ ಅಡ್ವೈಸ್ ಮಾಡೋದಕ್ಕೆ ಹೇಗೆ ಅಂತ. ಅದು ಮೇನಕಾ ಗಾಂಧಿ ವರ್ಸಸ್ ಹುಸೇನ್ ಅರ್ರಾ ಖಾತೂನ್ ಅಂತ ಕೇಸು. ದೆನ್ ಬರ್ತಾ ಇರುವಂತದ್ದು ಜನ್ ಚೌಕಿದಾರ್ ಕೇಸ್. ಸೊ ಸುಪ್ರೀಂ ಕೋರ್ಟ್ ಡಿಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್ ಅಂತ ಹೇಳ್ತಾರೆ. ಮಸಲ್ ಅಂಡ್ ಮನಿ ಪವರ್ ಅನ್ನ ಪಾಲಿಟಿಕ್ಸ್ ಇಂದ ಕಡಿಮೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಬಹಳಷ್ಟು ಕೇಸಸ್ ಅನ್ನ ರೂಲಿಂಗ್ಸ್ ಅನ್ನ ಕೊಟ್ಟಿದೆ. ಅದರಲ್ಲಿ ಒಂದು ಜನ್ ಚೌಕಿದಾರ್ ಕೇಸ್. ಅದರಲ್ಲಿ ಯಾರು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾರೋ ಅವರಿಗೆ ಹೇಗೆ ರೈಟ್ ವೋಟ್ ಮಾಡೋದಕ್ಕೆ ರೈಟ್ ಇಲ್ಲವೋ ಅದೇ ರೀತಿಯಾಗಿ ಅವರಿಗೆ ಕಂಟೆಸ್ಟ್ ಮಾಡೋದಕ್ಕೂ ರೈಟ್ ಇರಬಾರದು ಅನ್ನೋದು ಜನ್ ಚೌಕಿದಾರಿನ ಕೇಸಿನ ಉದ್ದೇಶ. ದೆನ್ ಲೋಕ್ ಪ್ರಹಾರಿ ಕೇಸು, ಲೋಕ್ ಪ್ರಹಾರಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2018ರಲ್ಲಿ
ಯಾರು ರಾಜಕೀಯ ವ್ಯಕ್ತಿಗಳಿರ್ತಾರೋ ಪೊಲಿಟಿಕಲ್ ಕ್ಲಾಸ್ ಏನಿದೆಯೋ ಅವರು ಅವರ ಅಸೆಟ್ಸ್ ಮತ್ತು ಸೋರ್ಸಸ್ ಆಫ್ ಇನ್ಕಮ್ ಅನ್ನ ಅಸೆಟ್ಸ್ ಅಲ್ಲದೆ ಪ್ಲಸ್ ಆ ಅಸೆಟ್ಸ್ ಅನ್ನ ಹೇಗ್ ಮಾಡಿದ್ದಾರೆ ಅಂತ ಸೋರ್ಸಸ್ ಆಫ್ ಇನ್ಕಮ್ ಅನ್ನ ಖಚಿತವಾಗಿಯೂ ಡಿಸ್ಕ್ಲೋಸ್ ಮಾಡಲೇಬೇಕಾಗಿರೋದು ಅಂತ ಹೇಳ್ತಾ ಇರೋದು ಲೋಕ್ ಪ್ರಹಾರಿ ಕೇಸು. ನೆನ್ಪಿನಲ್ಲಿ ಇಟ್ಕೊಳ್ಳಿ, ಅಸೆಟ್ಸ್ ಡಿಸ್ಕ್ಲೋಸ್ ಮಾಡಬೇಕು, ಲೋಕ್ ಪ್ರಹಾರಿ. ದೆನ್ ಅಭಿರಾಮ್ ಸಿಂಗ್ ವರ್ಸಸ್ ಕೊಮಚೆನ್ 2016 ಕೇಸು. ಇದು ಯಾಕೆ ಇಂಪಾರ್ಟೆಂಟ್ ಆಗತ್ತೆ ಅಂದ್ರೆ ಇದರಲ್ಲಿ ಸುಪ್ರೀಂ ಕೋರ್ಟು ನೀವು ರಿಲಿಜನ್ ಆರ್ ಒಬ್ಬ ಪರ್ಸನಿನ ರಿಲಿಜನ್ ಆಧಾರದ ಮೇಲೆ ನೀವು ವೋಟನ್ನ ಕೇಳಬಾರದು ಅನ್ನೋದು ಸೆಕ್ಯುಲರ್ ಪ್ರಾಸೆಸ್ ಆಗಿರಬೇಕು ಯಾವುದು ಎಲೆಕ್ಷನ್ ಅನ್ನೋದು ಮುಖ್ಯ ಉದ್ದೇಶ. ಅಭಿರಾಮ್ ಸಿಂಗ್ ವರ್ಸಸ್ ಕೊಮೋಚನ್ ಅನ್ನೋ ಕೇಸು 2016. ದೆನ್ ಬಿರುಬಾರಿ ಕೇಸ್ 1960 ಇಂಪಾರ್ಟೆಂಟ್ ಪಾರ್ಟ್ ಯಾಕೆ ಅಂತ ಕೇಳಿದರೆ ಇದು ಪ್ರಿಯಾಂಬಲಿನ ಪೀಠಿಕೆ ಅಲ್ಲ, ಪ್ರಿಯಾಂಬಲ್ ಕಾನ್ಸ್ಟಿಟ್ಯೂಷನ್ ಪೀಠಿಕೆ ಅಲ್ಲ ಅಂತ ಹೇಳಿರುವಂತಹ ಕೇಸು. ಬಟ್ ಇದನ್ನ ಕೇಶವಾನಂದ ಭಾರತಿ ಕೇಸಿನಲ್ಲಿ ಸ್ಕ್ವಾಶ್ ಮಾಡಿ ಹೌದು ಇದು ಪೀಠಿಕೆ, ಇದು ಕಾನ್ಸ್ಟಿಟ್ಯೂಷನ್ ಒಂದು ಪೀಠಿಕೆ, ಅಮೆರಿಕಾದಲ್ಲಿ ಅದು ಪೀಠಿಕೆ ಅಲ್ಲ ಅಂದ್ರೆ ಅದು ನಮಗೆ ಪೀಠಿಕೆ ಅಲ್ಲ ಅಂತ ಆಗಬಾರದು ಅಂತ ಹೇಳಿದಂತಹ ಕೇಸು ಕೇಶವಾನಂದ ಭಾರತಿ ಕೇಸು. ಅದಾದ ಮೇಲೆ ನಬಾಮ್ ರೇಬಿಯಾ ಅಂತ ಒಂದು ರೀಸೆಂಟ್ ಆದಂತಹ ಜಡ್ಜ್ಮೆಂಟ್ 2016 ನಲ್ಲಿ ನಾವು ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಆಫ್ ದ ಗವರ್ನರ್ ಅನ್ನ ಅಪ್ಹೆಲ್ಡ್ ಮಾಡೋದಕ್ಕೆ ಇರುವಂತಹ ಕೇಸಸ್ ಅನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ದೀವಿ. ದಟ್ ಈಸ್ ರಾಮೇಶ್ವರ್ ಪ್ರಸಾದ್ ಆಗಿರಬಹುದು, ಶಂಶೇರ್ ಸಿಂಗ್ ಜವಾಯ ಆಗಿರ್ಬೋದು, ಈ ಎಲ್ಲ ಕೇಸಸ್. ಬಟ್ ನಬಾಮ್ ರೇಬಿಯಾ ಜಡ್ಜ್ಮೆಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ಗವರ್ನರ್ಗೆ ಕಾನ್ಸ್ಟಿಟ್ಯೂಷನಲ್ ಡಿಸ್ಕ್ರಿಷನ್ ಇದೆ, ಬಟ್ ಒಂದು ಲೆಜಿಸ್ಲೇಷನ್ ಅನ್ನ ನೀವು ಇವತ್ತು ಬರ್ರಿ ಅಂತ ಹೇಳುವಂತಹ ಡಿಸ್ಕ್ರಿಷನ್ ಇಲ್ಲ. they do not have the discretionary power to call the assembly. ಸೊ ಕೆಲವಷ್ಟು ನಿಬಂಧನೆಗಳನ್ನ ಗವರ್ನರ್ ಮೇಲೆ ಹೇರಿರುವಂತದ್ದು. ನಿಮ್ಮ ಗವರ್ನರಿನ ಡಿಸ್ಕ್ರಿಷನರಿ ಪವರ್ ಏನಿದೆ ಅದು ಸಾಮರಸ್ಯವಾಗಿರಬೇಕು ಆರ್ಟಿಕಲ್ 154 ಮತ್ತು 174 ಮಧ್ಯದಲ್ಲಿ ಅಂತ ಹೇಳ್ತಾ ಇರುವಂತದ್ದು ನಬಾಮ್ ರೇಬಿಯಾ ಗವರ್ನರಿನ ಪೊಸಿಷನ್ ಒಂದು ಚೌಕಟ್ಟನ್ನ ಹಾಕಿದಂತಹ ಕೇಸ್ ಇದು. ದೆನ್ ಚಂದ್ರಕುಮಾರ್ ಕೇಸು 1997 ಇದು ಇಂಪಾರ್ಟೆಂಟ್ ಯಾಕೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಕ್ಯಾಟ್ಗೆ ಅಪೀಲ್ ಹೋಗಿರೋರು, ದಟ್ ಈಸ್ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತ ಏನ್ ಹೇಳ್ತೀವಿ, ಆರ್ಟಿಕಲ್ 323 ಕ್ಲಾಸ್ ಎ ಅಲ್ಲಿ ಸೆಟಪ್ ಆಗುವಂತಹ ಟ್ರಿಬ್ಯುನಲ್ಸ್. ಇದು ಇಂಪಾರ್ಟೆಂಟ್ ಟ್ರಿಬ್ಯುನಲ್ ಕ್ಯಾಟ್. ಸೊ ಈ ಕ್ಯಾಟಿನ ಆದೇಶವನ್ನ ಇಟ್ಟುಕೊಂಡು ಸುಪ್ರೀಂ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬಹುದಾ ಸಲ್ಲಿಸಬಾರದಾ ಅಂತ ಬಹಳಷ್ಟು ವರ್ಷಗಳು ಗೊಂದಲ ಇತ್ತು. ಚಂದ್ರಕುಮಾರ್ ಕೇಸಿನಲ್ಲಿ ಖಂಡಿತ ಸಲ್ಲಿಸಬಹುದು. ಯಾಕೆ ಅಂತ ಕೇಳಿದರೆ ಇಟ್ ಈಸ್ ಜುಡಿಷಿಯಲ್ ರಿವ್ಯೂ ಆಫ್ ಎನಿ ಡಿಸಿಷನ್ ಈಸ್ ಪಾರ್ಟ್ ಆಫ್ ದ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಅಂತ ಹೇಳಿದಂತಹ ಕೇಸು. ಕ್ಯಾಟಿನ ವಿರುದ್ಧ ಜಡ್ಜ್ಮೆಂಟ್ ರೀಸೆಂಟ್ ಆಗಿ ಕರ್ನಾಟಕದಲ್ಲಿ ಇಬ್ರು ಹೈ ಅಫಿಷಿಯಲ್ಸ್ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಗೆ ಹೋಗಿರೋದು ಇದೆ. ಸೊ ಹಾಗಾಗಿ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ಹೇಗೆ ಎಸ್ಟಾಬ್ಲಿಷ್ ಆಗುತ್ತೆ ಅನ್ನೋ ಪಾರ್ಟ್ ಇಂಪಾರ್ಟೆಂಟ್ ಆಗುತ್ತೆ. 323 ಅಲ್ಲಿ ಕ್ಯಾಟ್, 323 ಎ ಅಲ್ಲಿ ಕ್ಯಾಟ್ ಎಸ್ಟಾಬ್ಲಿಷ್ ಆಗುತ್ತೆ, 323 ಬಿ ಅಲ್ಲಿ ಬೇರೆ ಟ್ರಿಬ್ಯುನಲ್ಸ್ ಎಸ್ಟಾಬ್ಲಿಷ್ ಆಗುವಂತದ್ದು. ದೆನ್ ಸೆಕ್ಯುಲರಿಸಂ ಬಗ್ಗೆ ಸುಪ್ರೀಂ ಕೋರ್ಟ್ ಕೆಲವಷ್ಟು ಜಡ್ಜ್ಮೆಂಟ್ಸ್ ಅನ್ನ ಕೊಟ್ಟಿದೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಏನು ಸೆಕ್ಯುಲರಿಸಂ ಆಫ್ ಇಂಡಿಯಾ ಅಂತ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಸೋಷಿಯಲಿಸಂ ಆಫ್ ಇಂಡಿಯಾ ಅಂದ್ರೆ ಏನು ಅಂತ ನೋಡಿದ್ವಿ, ದಟ್ ಈಸ್ ಸಮತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಸೆಕ್ಯುಲರಿಸಂ ಅಂದ್ರೆ ಏನು ಅಂದ್ರೆ ಇಸ್ಮಾಯಿಲ್ ಫಾರೂಕಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರೋದು ರೈಟ್ ಟು ಈಕ್ವಾಲಿಟಿ, ಸಮಾನತೆಯ ಹಕ್ಕು ಸಂವಿಧಾನದ ಯೋಜನೆಯ ಕೇಂದ್ರದಲ್ಲಿ ಇರುವಂತದ್ದು, ದಟ್ ಈಸ್ ಸೆಂಟ್ರಲ್ ವೋವನ್ ಥ್ರೆಡ್, ಅದೇ ಸೆಕ್ಯುಲರಿಸಂ, ರೈಟ್ ಟು ಈಕ್ವಾಲಿಟಿ ಅಂತ ಹೇಳ್ತಾ ಇರುವಂತದ್ದು. ಸೆಕೆಂಡ್ ಅರುಣಾ ರಾಯ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಇದು ಸ್ಕೂಲಿನಲ್ಲಿ ಪ್ರೇಯರಿನ ಬಗ್ಗೆ ಇದ್ದಂತಹ ಕೇಸು. ಭಾರತೀಯ ಸೆಕ್ಯುಲರಿಸಂ ಅಂತ ಕೇಳಿದರೆ ಏನು ಅಂದ್ರೆ ಪ್ಲೂರಲಿಸಂ ಮತ್ತು ಟಾಲರೇಷನ್ ಅಂತ ಹೇಳ್ತಾ ಇರೋದು, ದಟ್ ಈಸ್ ಧಾರ್ಮಿಕ ಬಹುತ್ವ ಮತ್ತು ಸಹಿಷ್ಣುತೆ ಅಂತ ಏನ್ ಹೇಳ್ತೀವಿ ಅದು, ದಟ್ ಈಸ್ ಅರುಣಾ ರಾಯ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಇನ ಕೇಸ್ ಇದು. ದೆನ್ ಜಡ್ಜಸ್ ಇನ ಅಪಾಯಿಂಟ್ಮೆಂಟ್ ಬಗ್ಗೆ 3 ಕೇಸಸ್ ಇದೆ, ಅದನ್ನ ನೀವು ಹೆಸರನ್ನ ನೆನ್ಪಿಟ್ಕೊಂಡ್ರೆ ಸಾಕು. ಫೈನಲ್ ಕೇಸಿನ ಜಡ್ಜ್ಮೆಂಟ್ ಮಾತ್ರ ಇಂಪಾರ್ಟೆಂಟ್. SP ಗುಪ್ತಾ ಪ್ರಕರಣ, ಇದು 1ನೇ ನ್ಯಾಯಾಧೀಶರು 1981 ಅಲ್ಲಿ ಆಗಿರುವಂತದ್ದು, ಫಸ್ಟ್ ಜಡ್ಜಸ್ ಕೇಸ್ ಅಂತ ಹೇಳ್ತಾರೆ. ಇದರಲ್ಲಿ ಪ್ರೆಸಿಡೆಂಟ್ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಿನ ಲಾಯರ್ಸ್ ಅನ್ನ ಅಪಾಯಿಂಟ್ ಮಾಡಬೇಕಾದ್ರೆ ಚೀಫ್ ಜಸ್ಟಿಸ್ ಅನ್ನ ಕೇಳಬೇಕು, ದಟ್ ಈಸ್ ಕನ್ಸಲ್ಟೇಷನ್ ಅಂತ ಹೇಳ್ತಾರೆ. ಕನ್ಸಲ್ಟೇಷನ್ ಮಾಡಬೇಕೆ ಕನ್ಸಲ್ಟೇಷನ್ ಈಸ್ ನಾಟ್ ಕನ್ಕರೆನ್ಸ್, ಅವರನ್ನ ಕನ್ಸಲ್ಟ್ ಮಾಡಬೇಕೇ ಹೊರತು ಅವ್ರು ಹೇಳಿದ್ದನ್ನೇ ಕೇಳಬೇಕು ಅಂತ ಅಲ್ಲ ಅಂತ SP ಗುಪ್ತಾ ಕೇಸಲ್ಲಿ ಫಸ್ಟ್ ಟೈಮ್ ಹೇಳಿದ್ದು. SC ಅಡ್ವೊಕೇಟ್ಸ್ ಆನ್ ರೆಕಾರ್ಡ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ 1992 ಸೆಕೆಂಡ್ ಜಡ್ಜಸ್ ಕೇಸ್ ಅಂತ ಹೇಳ್ತಾರೆ.
ಅದರಲ್ಲಿ ಕನ್ಸಲ್ಟೇಷನ್ ಅಂದ್ರೆ ಕನ್ಕರೆನ್ಸೇ, ಅಂದ್ರೆ ಅವ್ರು ಹೇಳಿರೋದನ್ನ ಕೇಳಬೇಕು. ಬಟ್ ಅದು CGI ಚೀಫ್ ಜಸ್ಟಿಸ್ ಇನ್ ಸಿಂಗ್ಯುಲರ್ ಒಪಿನಿಯನ್ ಅಲ್ಲ, ಅವರ ಜೊತೆ ಇನ್ನಿಬ್ಬರು ಜಡ್ಜಸ್ ಸೇರಿರಬೇಕು ಅಂತ SC ಅಡ್ವೊಕೇಟ್ಸ್ ಆನ್ ರೆಕಾರ್ಡ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಲ್ಲಿ ಹೇಳಿರುವುದು. ಅದಾದ ಮೇಲೆ ಫೈನಲ್ ಅಂಡ್ ಪ್ರೆಸಿಡೆನ್ಷಿಯಲ್ ರೆಫರೆನ್ಸ್ ಅಂತ. ಸೊ ನೀವು ಇಲ್ಲಿ ಹೊಸ ಒಂದು ವಿಷಯವನ್ನ ತಿಳ್ಕೊಬಹುದು. ಯಾವಾಗಾದ್ರೂ ಪ್ರೆಸಿಡೆಂಟ್ಗೆ ಡೌಟ್ ಬಂದಾಗ ಅವರು ಚೀಫ್ ಜಸ್ಟಿಸ್ಗೆ ನನ್ಗೆ ಈ ವಿಷಯದಲ್ಲಿ ಡೌಟ್ ಇದೆ ಕಾನ್ಸ್ಟಿಟ್ಯೂಷನಲ್ ಪಾರ್ಟ್ ಅಲ್ಲಿ, ನೀವು ಇದನ್ನ ಕ್ಲಾರಿಫೈ ಮಾಡಿ ಅಂತ ಕೇಳುವ ಚಾನ್ಸ್ ಇದೆ. ಅಂಡ್ ಇದನ್ನ 1998 ಅಲ್ಲಿ ಮಾಡಿದರು. ನೀವು ಗೆಸ್ ಮಾಡಿ ಇದು ಪ್ರೆಸಿಡೆಂಟ್ ಯಾರು, ಯಾವ ಟೈಮಿನಲ್ಲಿ ಮಾಡಿದರು ಅಂತ. ಸೊ ಆಗ ಹೇಳಿರುವಂತದ್ದು ಎಸ್, ಕನ್ಸಲ್ಟೇಷನ್ ಮೀನ್ಸ್ ಕನ್ಕರೆನ್ಸ್, ಅಂದ್ರೆ ಪ್ರೆಸಿಡೆಂಟ್ ಚೀಫ್ ಜಸ್ಟಿಸ್ ಅವರು ಏನು ಸಜೆಷನ್ ಅನ್ನ ಕೊಡ್ತಾರೆ ಅದನ್ನ ತಗೋಬೇಕು. ಆದರೆ ಅದು ಚೀಫ್ ಜಸ್ಟಿಸ್ ಅಲ್ಲ, ಅವರ ಜೊತೆ 4 ಜನ ಸೇರಿ ಅದನ್ನ ಒಂದು ಕೊಲೇಜಿಯಂ ಅಂತ ಮಾಡ್ತೀವಿ, ಅವರು ಹೇಳಿರುವ ಸಜೆಷನ್ ಅನ್ನ ನೀವು ತಗೊಂಡು ಅಪಾಯಿಂಟ್ಮೆಂಟ್ ಅನ್ನ ಮಾಡಬೇಕು ಅಂತ. ದೆನ್ ಗಿವ್ ಇಟ್ಸ್ ಒಪಿನಿಯನ್ ಓನ್ಲಿ ವೆನ್ ಗವರ್ನಮೆಂಟ್ ಗಿವ್ಸ್ ಅಂಡರ್ಟೇಕಿಂಗ್ ಅಬೈಡ್ ಬೈ ದ ಡಿಸಿಷನ್ ನಾಟ್ ಫಾರ್ವರ್ಡೆಡ್ ವಿತೌಟ್ CGI concurrence. Resents a recommendation, then government bound to appoint. ಸೊ ಗವರ್ನಮೆಂಟ್ ಒಂದ್ಸತಿ ಇವರ ಹೆಸರನ್ನ ನೀವು ಒಂದ್ಸತಿ ರಿಚೆಕ್ ಮಾಡಿ ಅಂತ ಹೇಳುವ ಚಾನ್ಸಸ್ ಇರುತ್ತೆ. ಬಟ್ ಚೀಫ್ ಜಸ್ಟಿಸ್ ಇಲ್ಲ, ಇವರದ್ದು ಟ್ರ್ಯಾಕ್ ರೆಕಾರ್ಡ್ ಅಂಡ್ ಇವರ ಜಡ್ಜ್ಮೆಂಟ್ಸ್ ಎಲ್ಲ ಒಂದು ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳಿದ್ರೆ ಎಸ್, ದೇ ಕ್ಯಾನ್ ಬಿ ಅಪಾಯಿಂಟೆಡ್. ದೆನ್ ಅರುಣಾ ಶಾನ್ಭಾಗ್ ಕೇಸ್ ಅಂತ, ಇದು ಪ್ಯಾಸಿವ್ ಯುಥನೇಷಿಯಾ ಅಂತ ಏನ್ ಹೇಳ್ತೀವಿ ಅದರ ಬಗ್ಗೆ ಇರುವಂತದ್ದು. ಡಿಗ್ನಿಟಿ ಆಫ್ ಡೆತ್, ರೈಟ್ ಟು ಡೈ ವಿತ್ ಡಿಗ್ನಿಟಿ ಅಂತ. ಇದರ ರಿಲೆವೆನ್ಸ್ ರೀಸೆಂಟ್ ಆಗಿ ಇನ್ನೊಂದು ಇದರ ಒಂದು ಫಾಲೋ ಅಪ್ ಜಡ್ಜ್ಮೆಂಟ್ ಕೂಡ ಬಂದಿದೆ. ಬಟ್ ಅರುಣಾ ಶಾನ್ಭಾಗಿನಲ್ಲಿ ಪರ್ಮಿಟೆಡ್, ದ ಕೋರ್ಟ್ ಹ್ಯಾಸ್ ಪರ್ಮಿಟೆಡ್ ಪ್ಯಾಸಿವ್ ಯುಥನೇಷಿಯಾ. ಯಾರಿಗೆ ಅವರ ಓನ್ ಇನ್ಫಾರ್ಮ್ಡ್ ಡಿಸಿಷನ್ ಮಾಡುವ ಕೇಪಬಿಲಿಟಿ ಇಲ್ಲವೋ ಅವರು ಸಂಬಂಧಿಕರು ಅಥವಾ ಯಾರಾದರೂ ಅವರ ಮೇಲೆ ಇರುವಂತಹ ಮೆಡಿಕಲ್ ಸಪೋರ್ಟ್ ಅನ್ನ ವಿಡ್ರಾ ಮಾಡುವ ಒಂದು ಅವಕಾಶವನ್ನ ಕೊಟ್ಟಿರುವಂತಹ ಕೇಸು ಅರುಣಾ ಶಾನ್ಭಾಗ್ ಕೇಸು. ಟ್ರಿಗರ್ಡ್ ದ ನೀಡ್ ಫಾರ್ ಯುಥನೇಷಿಯಾ ರಿಫಾರ್ಮ್ ಇನ್ ಇಂಡಿಯಾ. ದೆನ್ ನಾಲ್ಸಾ ಅಂತ ಏನ್ ಹೇಳ್ತೀವಿ, ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ದಿಸ್ ಪಾರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ರೆಕಗ್ನೈಸ್ಡ್ ಥರ್ಡ್ ಟ್ರಾನ್ಸ್ಜೆಂಡರ್ ಆಸ್ ದ ಥರ್ಡ್ ಜೆಂಡರ್. ಓಕೆ, ಸೊ ನೀವು ಈಗ ರೈಲ್ವೆ ಪ್ಲಾಟ್ಫಾರ್ಮ್, ರೈಲ್ವೆ ಟಿಕೆಟ್ ರಿಸರ್ವೇಶನ್ ಅಲ್ಲಿ ನೋಡಬಹುದು ಥರ್ಡ್ ಜೆಂಡರ್ ಅಂತ ಇದೆ. ಪ್ಲಸ್ ಇನ್ಸ್ಟ್ರಕ್ಟೆಡ್ ಗವರ್ನಮೆಂಟ್ ಟು ಟ್ರೀಟ್ ಟ್ರಾನ್ಸ್ಜೆಂಡರ್ ಆಸ್ ಮೈನಾರಿಟೀಸ್, ದಟ್ ಈಸ್ ಲಿಂಗ ಅಲ್ಪಸಂಖ್ಯಾತರು ಅಂತ ಕರೆಯುವಂತದ್ದು. ಪ್ಲಸ್ ರಿಸರ್ವೇಶನ್ ಅನ್ನ ಎಜುಕೇಶನ್ ಜಾಬ್ಸ್ ಅಲ್ಲಿ ಎಕ್ಸ್ಪ್ಯಾಂಡ್ ಮಾಡಬೇಕು ಇವರಿಗೆ ಅಂತ ಸಜೆಷನ್ ಅನ್ನ ಕೊಟ್ಟಿರುವುದು ಯಾರು, ಸುಪ್ರೀಂ ಕೋರ್ಟ್ ಫಾರ್ ದ ಎಕ್ಸಿಕ್ಯೂಟಿವ್. ರೈಟ್. ಸೊ ಇದರೊಂದಿಗೆ ನಾವು 25 ಸುಪ್ರೀಂ ಕೋರ್ಟ್ ಪ್ರಕರಣಗಳನ್ನ ನೋಡಿದೀವಿ. ಇದು ಡೇ 26 ಆಫ್ ರ್ಯಾಪಿಡ್ ರಿವಿಷನ್ ಸೀರೀಸ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದಗಳು.